ಹಿಂದೆ ಇಡೀ ನಮ್ಮ ಜಿಲ್ಲೆದೊಳಗೆ ಭಾಳಷ್ಟು ನಮ್ಮಂಥವ್ರೆಲ್ಲ ಭಾಳ ಆತಂಕ ಪಟ್ಟಿದ್ದು. ಇಲ್ಲಿ ಬರಬೇಕಪ್ಪ ಅಂದ್ರೆ ರೊಕ್ಕ ಕೊಡಬೇಕು. ರೊಕ್ಕ ಹ್ಯಾಂಗೆ ಕೊಡಬೇಕಪ್ಪ ಅಂದ್ರೆ 500-1000 ಇಲ್ಲಿ ಹಾಫ್ ಸೆಂಚುರಿ ಮ್ಯಾಗೆ ಕೊಡಬೇಕು, 50,000 ಮ್ಯಾಗೆ ಕೊಡಬೇಕು. ಇವತ್ತಿನ ದಿವಸ ಟ್ರ್ಯಾಪ್ ಆಗ್ಯದಪ್ಪ ಅಂದ್ರೆ ಆಗ್ಯಾರಂದ್ರೆ ಆಗ್ಯಾರಂತೂ ಅನ್ನಬಾರ್ದು ಅವ್ನಿಗೆ ಮೋಷನ್ಗೆ. ಆ ನಾಲಾಯಕ್ ನನ್ನ ಮಗ ಒಯ್ದು 1.5 ಲಕ್ಷ ರೂಪಾಯಿ ಏನದ ಒಂದು ಕಮಿಟಿ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಒಂದು ಡಿಮಾಂಡ್ ಇಡ್ತಾನೆ. ಆ ಡಿಮಾಂಡ್ ಇಟ್ಟ ನಂತರ ಏನದ, ಇಲ್ಲಿ ಕೆಲವೊಬ್ಬರೇ ಅದಾರ ಭಾಳಷ್ಟು ಬಿಜಾಪುರ ಒಳಗೆ ಭಾಳಷ್ಟು ಜ್ಞಾನಿ ಮಂದಿ ಅದಾರ, ಭಾಳಷ್ಟು ಅದ. ಆದ್ರೆ ಬೋರ್ಡ್ ಸ್ಟೆಪ್ ತೊಗೋಬೇಕಂದ್ರೆ ಕೆಲವೊಬ್ರು ಅದಾರ. ಇಂಥವ್ರು ಬೋರ್ಡ್ ಸ್ಟೆಪ್ ತೊಗೋಬೇಕಪ್ಪ ಅಂದ್ರೆ ಅದ್ರೂ ಒಳಗಿನ ಶಕ್ತಿ ಇರಬೇಕು, ಅವನು ಭರಷ್ಟು ಇರಬಾರ್ದು. ಅಂಥವ್ರು ಕೂಡಿ ಏನು ಟ್ರ್ಯಾಪ್ ಮಾಡಿಸಿ ಏನು ಇವನಿಗೆ ಮಾಡಿರಲ್ಲ. ಇದು ಭಾಳ ಒಳ್ಳೆ ಕೆಲಸ ಮಾಡ್ರ. ಮತ್ತು ಟ್ರ್ಯಾಪ್ ಮಾಡಿದವ್ರು ಯಾರದಾರ, ಡಿಪಾರ್ಟ್ಮೆಂಟ್ ಏನದ, ಅದು ಲೋಕಾಯುಕ್ತ ಡಿಪಾರ್ಟ್ಮೆಂಟ್ಗೆ ನಾವು ಇಡೀ ಮೈನಾರಿಟಿದು ಹಾಕ್ಕೊಡಿ, ಇಡೀ ಡಿಸ್ಟಿಕ್ದ ಜನರು ನಿಮಗೆಲ್ಲ ಕೈ ಜೋಡಿಸಿ ನಾವು ಅಭಿನಂದನೆ ಒಂದು ಸಲ್ಯೂಟ್ ಕೊಡ್ತೀವಿ ಸಾಹೇಬ್ರೆ. ಇಂಥ ಕೆಲಸ ನೀವು ಇಡೀ ವಕ್ಫ್ ಬೋರ್ಡ್ ಎಲ್ಲಿ ಬೇಕಾದರೂ ಮಾಡಬೇಕು. ಆದರೆ ವಕ್ಫ್ ವಿಶೇಷವಾಗಿ ವಕ್ಫ್ ಒಳಗೆ ಮಾಡಿರಿ. ಯಾಕೆ ಮಾಡಬೇಕಪ್ಪ ಅಂತಂದ್ರೆ ಇಂಥ ನಾಲ್ಕು ಆಫೀಸರು ನಮ್ಮ ನಾವು ಹಳ್ಳಿಯಿಂದ ಬರೋರು, ನೀವು ಡಿಸ್ಟಿಕ್ದವ್ರಿಗೆ ಈ ಟೈಪಿಗೆ ಪರಿಸ್ಥಿತಿ ಆತಂಕ ಆಗಿರಿ, ಈ ಟೈಪ್ ನೀವು ಎಲ್ಲ ಹೆದರಿ ಅವ್ರಿಗೆ ಯಾರಿಗೆ. ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾದಾಗ ನೋಡಬೇಕಪ್ಪ ಅಂತಂದ್ರೆ ರೊಕ್ಕ ಹಂಚ್ಕೊತ ತಿರುಗಾಡ್ತಾರೆ ಅವರು. ಆದ್ರೆ ಇಲ್ಲಿ ಭ್ರಷ್ಟ ಆಫೀಸರ ರೊಕ್ಕ ತೊಗೊಂಡೇನದ ಮುಸಲ್ಮಾನ ಕೌಮಿಗೆ ಮುಸಲ್ಮಾನ್ ಜಾತಿಗೆ ಮಾರ್ಕೊಳಕತ್ತಾರ. ಇಂಥ ನಾಲಾಯಕ ಆಫೀಸರ್ಗೆ ಇವನಿಗೆ ಎಟ್ಟು ತಿರು ಬಿಡಬಾರ್ದು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ